ದೆಹಲಿ ಗಲಭೆ ಪಿತೂರಿ ಪ್ರಕರಣ, ಉಮರ್ ಖಾಲಿದ್, ಶಾಜಿಲ್ ಇಮಾಮ್ ಜಾಮೀನು ಅರ್ಜಿ ವಜಾ, 5 ಆರೋಪಿಗಳಿಗೆ ಬಿಡುಗಡೆ ಭಾಗ್ಯ. ಸುಮಾರು 6 ವರ್ಷಗಳ ದೀರ್ಘಾವಧಿಯ ನಂತರ 2020ರ ದೆಹಲಿ ಗಲಭೆಯ ಹಿಂದಿನ ಬೃಹತ್ ಪಿತೂರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಸೋಮವಾರ ಮಹತ್ವದ ತೀರ್ಪು ನೀಡಿದೆ. ಕಾನೂನುಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆ ಅಂದರೆ UAPA ಅಡಿಯಲ್ಲಿ ಬಂಧಿತರಾಗಿದ್ದ ವಿದ್ಯಾರ್ಥಿ ನಾಯಕರಾದ ಉಮರ್ ಖಾಲಿದ್ ಮತ್ತು ಶಾಜಿಲಾ ಇಮಾಮ್ ಅವರ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಇದೇ ವೇಳೆ ಇದೇ ಪ್ರಕರಣದಲ್ಲಿ ಬಂಧಿತರಾಗಿದ್ದ ಗುಲ್ಫಿಶಾ ಫಾತಿಮಾ ಸೇರಿದಂತೆ ಇತರೆ 5 ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಿದೆ. ಈ ತೀರ್ಪು ಕಾನೂನು ವಲಯದಲ್ಲಿ ಹಲವು ಪ್ರಮುಖ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಒಂದೇ ಪ್ರಕರಣದಲ್ಲಿ ಬಂಧಿತರಾದ ಆರೋಪಿಗಳ ನಡುವೆ ಸುಪ್ರೀಂ ಕೋರ್ಟ್ ಮಾಡಿದ ವ್ಯತ್ಯಾಸ ಏನು? ವಿಚಾರಣೆಯ ವಿಳಂಬ UAPA ಪ್ರಕರಣಗಳಲ್ಲಿ ಜಾಮೀನಿಗೆ ಯಾಕೆ ಆಧಾರ ಆಗೋದಿಲ್ಲ ಮತ್ತು ಭಯೋತ್ಪಾದಕ ಕೃತ್ಯದ ವ್ಯಾಖ್ಯಾನವನ್ನು ಸುಪ್ರೀಂ ಕೋರ್ಟ್ ಹೇಗೆ ವಿಸ್ತರಿಸಿದೆ? ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ಮತ್ತು NV ಅಂಜಾರಿಯಾ ಅವರಿದ್ದ ದ್ವಿಸದಸ್ಯ ಪೀಠ ಈ ತೀರ್ಪನ್ನು ಪ್ರಕಟ ಮಾಡಿತು. ದೆಹಲಿ ಹೈಕೋರ್ಟ್ ಆರೋಪಿಗಳ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ್ದ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಲಾದ ಮೇಲ್ಮನವಿಗಳ ವಿಚಾರಣೆ ನಡೆಸಿದ ಪೀಠ ಆರೋಪಿಗಳನ್ನು 2 ಪ್ರತ್ಯೇಕ ವರ್ಗಗಳಾಗಿ ವಿಂಗಡಿಸಿ ತೀರ್ಪು ನೀಡಿದೆ. ಪ್ರಮುಖ ಆರೋಪಿಗಳಾದ ಉಮರ್ ಖಾಲಿದ್ ಮತ್ತು ಶಾಜಿಲ್ ಇಮಾಮ್ ಅವರ ಜಾಮೀನು ಅರ್ಜಿಗಳನ್ನು ವಜಾಗೊಳಿಸಲಾಗಿದೆ. ಗುಲ್ಫಿಶಾ ಫಾತಿಮಾ, ಮೀರಾನ್ ಹೈದರ್, ಶಿಫಾ ಉರ್ ರೆಹಮಾನ್, ಮೊಹಮ್ಮದ್ ಸಲೀಂ ಖಾನ್ ಮತ್ತು ಶದಾಬ್ ಅಹಮದ್ ಅವರಿಗೆ ಜಾಮೀನು ನೀಡಲಾಗಿದೆ. ಉಮರ್ ಖಾಲಿದ್ ಮತ್ತು ಶಾಜಿಲ್ ಇಮಾಮ್ಗೆ ಜಾಮೀನು ನಿರಾಕರಿಸಿದ್ ಯಾಕೆ? ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಉಮರ್ ಖಾಲಿದ್ ಮತ್ತು ಶಾಜಿಲ್ ಇಮಾಮ್ ಅವರ ಪಾತ್ರವನ್ನ ಇತರರಿಗಿಂತ ಗುಣಾತ್ಮಕವಾಗಿ ಭಿನ್ನ ಅಂತ ಗುರುತಿಸಿದೆ. ಪೀಠ ಈ ಕೆಳಗಿನ ಪ್ರಮುಖ ಅಂಶಗಳನ್ನು ಉಲ್ಲೇಖಿಸಿ ಜಾಮೀನು ನಿರಾಕರಿಸಿದೆ. ಕೇಂದ್ರೀಯ ಪಾತ್ರ. ಪ್ರಾಸಿಕ್ಯೂಷನ್ ಸಲ್ಲಿಸಿದ ದಾಖಲೆಗಳನ್ನು ಪರಿಶೀಲಿಸಿದಾಗ ಈ 2 ಆರೋಪಿಗಳು ಗಲಭೆಯ ಪಿತೂರಿಯ ಯೋಜನೆ, ಜನಸಂಚಯ ಮತ್ತು ಕಾರ್ಯತಂತ್ರ ರೂಪಿಸುವಲ್ಲಿ ಪ್ರಮುಖ ಮತ್ತು ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂತ ಕೋರ್ಟ್ ಹೇಳಿದೆ. ಮೇಲ್ನೋಟಕ್ಕೆ ಸಾಕ್ಷ್ಯ ಲಭ್ಯ. UAPA ಕಾಯ್ದೆಯ ಸೆಕ್ಷನ್ 43D(5) ಅಡಿಯಲ್ಲಿ ಆರೋಪಿಯ ವಿರುದ್ಧದ ಆರೋಪಗಳು ಮೇಲ್ನೋಟಕ್ಕೆ ಸತ್ಯ ಅಂತ ಕಂಡುಬಂದರೆ ಜಾಮೀನು ನೀಡಲು ಸಾಧ್ಯವಿಲ್ಲ. ಖಾಲಿದ್ ಮತ್ತು ಇಮಾಮ್ ವಿಷಯದಲ್ಲಿ ಈ ನಿಯಮ ಅನ್ವಯ ಆಗತ್ತೆ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಸ್ಥಳೀಯ ಕೃತ್ಯವಲ್ಲ. ಇವರ ಕೃತ್ಯಗಳು ಕೇವಲ ಸ್ಥಳೀಯ ಮಟ್ಟದ ಘಟನೆಗಳಲ್ಲ, ಬದಲಿಗೆ ವ್ಯಾಪಕವಾದ ಪಿತೂರಿಯ ಭಾಗವಾಗಿದೆ ಅಂತ ನ್ಯಾಯಾಲಯ ಗಮನಿಸಿದೆ. ಆದರೆ ನ್ಯಾಯಾಲಯ ಇವರಿಬ್ಬರಿಗೆ ಒಂದು ಸಣ್ಣ ಸಮಾಧಾನವನ್ನೂ ನೀಡಿದೆ. ರಕ್ಷಿತ ಸಾಕ್ಷಿಗಳ ವಿಚಾರಣೆ ಮುಗಿದ ನಂತರ ಅಥವಾ ಇಂದಿನಿಂದ 1 ವರ್ಷದ ನಂತರ ಸಂದರ್ಭಗಳು ಬದಲಾಗಿದ್ರೆ ಅವರು ಮರು ಜಾಮೀನು ಕೋರಿ ವಿಚಾರಣಾ ನ್ಯಾಯಾಲಯವನ್ನ ಸಂಪರ್ಕಿಸಬಹುದು ಅಂತ ಪೀಠ ಹೇಳಿದೆ. 5 ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ ಹೇಗೆ? ಇದೇ ಪ್ರಕರಣದಲ್ಲಿ ಬಂಧಿತರಾಗಿದ್ದ ಗುಲ್ಫಿಶಾ ಫಾತಿಮಾ ಸೇರಿದಂತೆ 5 ಆರೋಪಿಗಳಿಗೆ ಜಾಮೀನು ನೀಡುವಾಗ ಸುಪ್ರೀಂ ಕೋರ್ಟ್ ಭಿನ್ನವಾದ ನಿಲುವು ತಳೆದು ಪ್ರಮುಖ ಅಂಶಗಳನ್ನು ಪ್ರಸ್ತಾಪಿಸಿದೆ. ಪಾತ್ರಗಳ ವ್ಯತ್ಯಾಸ. ಈ 5 ಆರೋಪಿಗಳ ಪಾತ್ರ ಉಮರ್ ಖಾಲಿದ್ ಮತ್ತು ಶಾಜಿಲ್ ಇಮಾಮ್ ಅವರ ಪಾತ್ರದಷ್ಟು ಗಂಭೀರವಾಗಿಲ್ಲ. ಇವರು ಪಿತೂರಿಯ ಕೇಂದ್ರಬಿಂದು ಆಗಿರಲಿಲ್ಲ ಅಂತ ನ್ಯಾಯಾಲಯ ಹೇಳಿದೆ. ದೀರ್ಘಾವಧಿಯ ಸೆರೆ. ವಿಚಾರಣೆ ಇನ್ನೂ ಪೂರ್ಣಗೊಳ್ಳದ ಕಾರಣ ಆರೋಪಿಗಳನ್ನ ಅನಿರ್ದಿಷ್ಟಾವಧಿಗೆ ಜೈಲಿನಲ್ಲಿ ಇರಿಸುವುದು ಅವರ ಸಾಂವಿಧಾನಿಕ ಹಕ್ಕುಗಳ ಉಲ್ಲಂಘನೆ ಆಗತ್ತೆ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಷರತ್ತುಗಳು. ಜಾಮೀನು ಪಡೆದ ಆರೋಪಿಗಳಿಗೆ 12 ಕಠಿಣ ಷರತ್ತುಗಳನ್ನು ವಿಧಿಸಲಾಗಿದ್ದು ಇವುಗಳನ್ನು ಉಲ್ಲಂಘನೆ ಮಾಡಿದರೆ ಜಾಮೀನು ರದ್ದುಪಡಿಸಲಾಗತ್ತೆ ಅಂತ ಎಚ್ಚರಿಸಲಾಗಿದೆ. ಭಯೋತ್ಪಾದಕ ಕೃತ್ಯದ ವ್ಯಾಖ್ಯಾನ ವಿಸ್ತರಣೆ. ಈ ತೀರ್ಪಿನ ಅತ್ಯಂತ ಮಹತ್ವದ ಭಾಗ ಅಂದ್ರೆ UAPA ಕಾಯ್ದೆಯ ಸೆಕ್ಷನ್ 15 ಅಡಿಯಲ್ಲಿ ಭಯೋತ್ಪಾದಕ ಕೃತ್ಯದ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿರುವ ವಿವರಣೆ. ಆರೋಪಿಗಳ ಪರ ವಕೀಲರು ವಾದ ಮಂಡಿಸುವಾಗ ಕೇವಲ ಪ್ರತಿಭಟನೆ ಅಥವಾ ರಸ್ತೆ ತಡೆ ಮಾಡೋದು ಭಯೋತ್ಪಾದನೆ ಆಗೋದಿಲ್ಲ ಅಂತ ವಾದಿಸಿದ್ರು. ಆದರೆ ಸುಪ್ರೀಂ ಕೋರ್ಟ್ ಈ ವಾದವನ್ನ ತಿರಸ್ಕರಿಸಿದೆ. ಭಯೋತ್ಪಾದಕ ಕೃತ್ಯ ಅಂದ್ರೆ ಕೇವಲ ಸಾವು ಅಥವಾ ಆಸ್ತಿಪಾಸ್ತಿ ನಾಶ ಮಾಡೋದು ಮಾತ್ರವಲ್ಲ, ಅಗತ್ಯ ಸೇವೆಗಳಿಗೆ ಅಡ್ಡಿಪಡಿಸೋದು ಮತ್ತು ದೇಶದ ಆರ್ಥಿಕ ಭದ್ರತೆಗೆ ಧಕ್ಕೆ ತರುವ ಕೃತ್ಯಗಳೂ ಕೂಡ ಇದರ ವ್ಯಾಪ್ತಿಗೆ ಬರುತ್ತೆ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಈ ವ್ಯಾಖ್ಯಾನ ಮುಂದಿನ ದಿನಗಳಲ್ಲಿ UAPA ಪ್ರಕರಣಗಳಲ್ಲಿ ಮಹತ್ವದ ಪರಿಣಾಮ ಬೀರಲಿದೆ. ವಿಚಾರಣೆ ವಿಳಂಬವಾಗ್ತಿದೆ ಅನ್ನೋ ಒಂದೇ ಕಾರಣಕ್ಕೆ UAPA ಅಡಿಯಲ್ಲಿ ಆರೋಪಿಗಳಿಗೆ ಸ್ವಯಂಚಾಲಿತವಾಗಿ ಜಾಮೀನು ನೀಡೋಕೆ ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ವಿಚಾರಣೆಯ ವಿಳಂಬ ಶಾಸನಬದ್ಧ ನಿರ್ಬಂಧಗಳನ್ನು ಮೀರಿಸುವ ಟ್ರಂಪ್ ಕಾರ್ಡ್ ಆಗಿ ಕಾರ್ಯನಿರ್ವಹಿಸೋದಿಲ್ಲ ಅಂತ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ತೀರ್ಪಿನಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ನ್ಯಾಯಾಲಯ ವಿಳಂಬವನ್ನ ಪರಿಗಣಿಸಬಾರದು ಅಂತ ಅರ್ಥ ಅಲ್ಲ, ಬದಲಿಗೆ ಪ್ರತಿಯೊಂದು ಪ್ರಕರಣವನ್ನು ಅದರ ಅರ್ಹತೆಯ ಮೇಲೆ ಪರಿಶೀಲಿಸಬೇಕು ಅಂತ ಹೇಳಿದೆ. ಹಿನ್ನೆಲೆ ಏನು ಅಂತ ನೋಡೋದಾದ್ರೆ 2019-20ರಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದ್ರೆ CAA ಮತ್ತು ರಾಷ್ಟ್ರೀಯ ಪೌರತ್ವ ನೋಂದಣಿ ಅಂದ್ರೆ NRC ವಿರುದ್ಧ ದೆಹಲಿಯಲ್ಲಿ ನಡೆದ ಪ್ರತಿಭಟನೆಗಳು 2020ರ ಫೆಬ್ರವರಿಯಲ್ಲಿ ಹಿಂಸಾಚಾರಕ್ಕೆ ತಿರುಗಿದ್ವು. ಈ ಗಲಭೆಯಲ್ಲಿ 53 ಜನ ಸಾವನ್ನಪ್ಪಿದ್ರು ಮತ್ತು 106 ಜನ ಗಾಯಗೊಂಡಿದ್ರು. ದೆಹಲಿ ಪೊಲೀಸರು ಇದನ್ನ ಪೂರ್ವ ನಿಯೋಜಿತ ಪಿತೂರಿ ಅಂತ ಕರೆದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಭಾರತ ಭೇಟಿಯ ಸಮಯದಲ್ಲಿ ಭಾರತದ ವರ್ಚಸ್ಸನ್ನ ಹಾಳು ಮಾಡೋಕೆ ಮತ್ತು ಸರ್ಕಾರವನ್ನ ಅಸ್ಥಿರಗೊಳಿಸೋಕೆ ಈ ಗಲಭೆಗಳನ್ನ ಆಯೋಜನೆ ಮಾಡಲಾಗಿತ್ತು ಅಂತ ಆರೋಪಿಸಿದ್ರು. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ನಾಯಕರು ಮತ್ತು ಕಾರ್ಯಕರ್ತರ ವಿರುದ್ಧ UAPA ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಮುಂದೇನು ಅನ್ನೋದನ್ನ ನೋಡೋದಾದ್ರೆ ಈ ತೀರ್ಪು
ದೆಹಲಿ ಗಲಭೆ ಪ್ರಕರಣದ ವಿಚಾರಣೆಗೆ ಹೊಸ ವೇಗ ನೀಡುವ ಸಾಧ್ಯತೆ ಇದೆ. ವಿಚಾರಣಾ ನ್ಯಾಯಾಲಯಕ್ಕೆ ಆದಷ್ಟು ಬೇಗ ವಿಚಾರಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ಜಾಮೀನು ನಿರಾಕರಿಸಲ್ಪಟ್ಟ ಉಮರ್ ಖಾಲಿದ್ ಮತ್ತು ಶಾಜಿಲ್ ಇಮಾಮ್ ಅವರು ಮತ್ತೆ ಜೈಲಲ್ಲಿ ಉಳಿಬೇಕಾಗತ್ತೆ. ಸಾಕ್ಷಿಗಳ ವಿಚಾರಣೆ ಪ್ರಗತಿಯಾದ ನಂತರವಷ್ಟೇ ಅವರಿಗೆ ಜಾಮೀನಿನ ಭರವಸೆ ಮೂಡಬಹುದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.